ಕರ್ತನಲ್ಲಿ ಪ್ರಿಯ ದೇವಜನರೇ, ಕ್ರಿಸ್ತೇಸುವಿನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ಶುಭ ವಂದನೆಯನ್ನು ತಿಳಿಸುವನಾಗಿದ್ದೇನೆ. ಕ್ರಿಸ್ತೇಸುವಿನ ಸುಮಧುರವಾದಂಥ ಹೆಸರಿನಲ್ಲಿ ಪ್ರಿಯ ವೀಕ್ಷಕರಿಗೆ ನಾನು ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಇಂದು ನಮ್ಮ ಮುಂದಿರುವಂಥ ದೇವರ ವಾಕ್ಯದ ಭಾಗವು ಅದು ಯೇಸು ಶಿಷ್ಯರ ಸಂಗಡ ಮಾಡಿದ ಕಡೆಯ ಭೋಜನ ಎನ್ನುವಂಥದ್ದು. ಇದಕ್ಕೆ ಆಧಾರ ವಚನವಾಗಿ ಸತ್ಯವೇದದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 26ನೇ ಸಂಧಿ 26ನೇ ವಚನದಿಂದ 28ನೇ ವಚನದ ಭಾಗವನ್ನು ಓದಿಕೊಳ್ಳೋಣ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂದನು ಎಂಬುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಮುಖ್ಯವಾಗಿ ನಮ್ಮ ಪ್ರೊಟೆಸ್ಟೆಂಟ್ ಕ್ರೈಸ್ತ ಸಭೆಗಳಲ್ಲಿ ನಾವು 2 ಪ್ರಾಮುಖ್ಯವಾದಂಥ ಸಂಸ್ಕಾರಗಳನ್ನು ಆಚರಿಸ್ತೇವೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಕಂಡುಕೊಳ್ಳುವಂಥದ್ದು ಒಂದು ದೀಕ್ಷಾ ಸ್ನಾನ ಮತ್ತು 2ನೇದಾಗಿ ಕರ್ತನ ಪವಿತ್ರವಾದಂಥ ಭೋಜನ ಎಂಬುದಾಗಿ ನಾವು ನೋಡ್ತೇವೆ. ಪ್ರತಿಯೊಂದು ಸಂಸ್ಕಾರ ಮತ್ತು ಈ ನಂಬಿಕೆಗಳ ಹಿಂದೆ ಅಲ್ಲಿ ಅದಕ್ಕೊಂದು ಹಿನ್ನೆಲೆ ಇರುವಂಥದ್ದನ್ನು ನಾವು ನೋಡ್ತೇವೆ. ತಿಳಿದರೆ ಆ ಒಂದು ಸಂಸ್ಕಾರಗಳಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯ ಅದೃಶ್ಯವಾದಂಥ ದೇವರ ಆಶೀರ್ವಾದ ಕೃಪೆ ಅದು ದೊರಕುವಂಥದ್ದನ್ನು ಕೂಡ ನಾವು ಈ ಸಂದರ್ಭಗಳಲ್ಲಿ ನೆನಪು ಮಾಡಿಕೊಳ್ಳಬಹುದು. ಕ್ರೈಸ್ತ ವಿಶ್ವಾಸದಲ್ಲಿ ಈ 2 ಆಚರಣೆಗಳು ತುಂಬ ಮಹತ್ವವುಳ್ಳದು ಮತ್ತು ಪವಿತ್ರವಾದುದು ಎಂಬುದಾಗಿ ನಾವು ಕಂಡುಕೊಳ್ಳುತ್ತೇವೆ. ಪವಿತ್ರ ರಾತ್ರಿ ಭೋಜನಕ್ಕೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಕರೆಯುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಈ ಪವಿತ್ರ ಭೋಜನಕ್ಕೆ ಯುಕಾರಿಸ್ಟ್ ಎಂಬುದಾಗಿ ಕರೀತಾರೆ, ಅನ್ಯೋನ್ಯತ ಭೋಜನ ಎಂಬುದಾಗಿ, ರಾತ್ರಿ ಭೋಜನ ಎಂಬುದಾಗಿ, ಕಡೆಯ ಭೋಜನ ಎಂಬುದಾಗಿ, ಮಾತ್ರವಲ್ಲದೆ ಪವಿತ್ರ ಕುರ್ಬಾನ್, ಪವಿತ್ರ ಭೋಜನ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ಕಡೆಯಲ್ಲಿ ಕರೆದು ಅದನ್ನು ಆಚರಿಸುವಂಥದ್ದನ್ನು ನಾವು ನೋಡ್ತೇವೆ. ಈ ಭೋಜನವನ್ನು ಯೇಸು ಸ್ವಾಮಿ ಪಸ್ಕಾ ಭೋಜನದ ಹಿನ್ನೆಲೆಯೊಂದಿಗೆ ಯೇಸು ಸ್ವಾಮಿ ಪ್ರಾರಂಭ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 13ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಶಿಷ್ಯರು ಯೇಸುವಿನ ಸಂಗಡ ಪಸ್ಕದ ಊಟ ಮಾಡುವಂತೆ ನಾವು ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂಬುದಾಗಿ ಕೇಳುವಂಥದ್ದನ್ನು ನಾವು ನೋಡ್ತೇವೆ. ಹಾಗೆ ಯೇಸು ಸ್ವಾಮಿ ತಕ್ಕದಾದಂಥ ರೀತಿಯಲ್ಲಿ ಸಿದ್ಧತೆ ಮಾಡಿಟ್ಟಂಥ ಆ ಸ್ಥಳವನ್ನು ಅಲ್ಲಿ ಹೇಳುವಂಥದ್ದು ಮತ್ತು ಆ ಶಿಷ್ಯರು ಅಲ್ಲಿ ಅದಕ್ಕಾಗಿ ಸಿದ್ಧ ಮಾಡುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಇಲ್ಲಿ ಪಸ್ಕಾ ಭೋಜನಕ್ಕೆಂಬುದಾಗಿ ಕೂಡಿ ಬಂದಂಥ ಯೇಸು ಮತ್ತು ಆತನ ಶಿಷ್ಯರು ಅಲ್ಲಿ ಯೇಸು ಸ್ವಾಮಿ ಅದರ ಮುಂದಿನ ದಿವಸವೇ ಮರುದಿವಸವೇ ತನ್ನ ದೇಹ ಮತ್ತು ರಕ್ತವನ್ನು ಲೋಕದ ಸಕಲ ಜನರಿಗೋಸ್ಕರ ಪ್ರಾಯಶ್ಚಿತ್ತಾರ್ಥಕವಾದ ಯಜ್ಞವಾಗಿ ಸಮರ್ಪಿಸಬೇಕಾದುದನ್ನು ನೆರೆದು ಆತನು ಅಲ್ಲಿ ಕುರಿಮರಿಯ ಬದಲಾಗಿ ತನ್ನ ದೇಹವನ್ನು ಸೂಚಿಸುವಂಥ ರೊಟ್ಟಿಯನ್ನು, ಅದೇ ರೀತಿಯಲ್ಲಿ ಅಲ್ಲಿ ರಕ್ತದ ಬದಲಾಗಿ ದ್ರಾಕ್ಷರಸವನ್ನು ಆತನು ಇಲ್ಲಿ ತೆಗೆದುಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಈ ಪವಿತ್ರ ಭೋಜನ ಅದನ್ನು ನಾವು ಈ ಪಸ್ಕ ಹಬ್ಬದ ಹಿನ್ನೆಲೆಯಲ್ಲಿ ನೋಡುವಾಗ ಅಲ್ಲಿ ಪಸ್ಕ ಹಬ್ಬ ಎಂಬುದಾಗಿ ಅವರು ಆಚರಿಸುತ್ತಿದ್ದಂಥ ಹಬ್ಬದಲ್ಲಿ ವಿಮೋಚನ ಕಾಂಡ ಪುಸ್ತಕ 12ನೇ ಅಧ್ಯಾಯದ 1ರಿಂದ 14 ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಪಾಸ್ ಓವರ್ ಎಂಬುದಾಗಿ ಹೇಳುವಾಗ ದಾಟಿ ಹೋಗುವಂಥದ್ದು. ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದಂಥ ಸಂದರ್ಭದಲ್ಲಿ ದೇವರು ಮಾಡಿದ ಬಿಡುಗಡೆಯ ಕಾರ್ಯವನ್ನು ಬಹಳ ಮುಖ್ಯವಾಗಿ ಇಡೀ ಐಗುಪ್ತ ದೇಶದಲ್ಲಿ ಫರೋನ ಅರಸನ ಅರಮನೆಯಿಂದ ಹಿಡಿದು ಪ್ರತಿ ಪ್ರಜೆಯ ಮನೆಗಳಲ್ಲಿ ಚೊಚ್ಚಲು ಮಕ್ಕಳ ಸಂಹಾರವಾದಂಥ ಸಂದರ್ಭದಲ್ಲಿ ಅಲ್ಲಿ ಗೋಷೆನ್ ಸೀಮೆಯಲ್ಲಿದ್ದಂಥ ಇಸ್ರಾಯೇಲ್ಯರನ್ನು ದೇವರು ಸಂರಕ್ಷಿಸಿದನ್ನು, ಅಲ್ಲಿ ದೇವರು ಅವರನ್ನು ಎಲ್ಲ ರೀತಿಯಿಂದಲೂ ಕಾಯ್ದು ಕಾಪಾಡಿದನು, ಅವರು ನೆನಪು ಮಾಡಿಕೊಂಡಿದ್ದನ್ನು ಆಚರಿಸ್ತಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಸಂಹಾರಕ ದೂತನು ಅಲ್ಲಿ ಆತನು ಇಡೀ ಐಗುಪ್ತ ದೇಶದಲ್ಲಿ ಆತನು ಆ ಚೊಚ್ಚಲು ಮಕ್ಕಳನ್ನು ಸಂಹರಿಸುತ್ತಾ ಬಂದಾಗ
ಇಸ್ರಾಯೇಲಿಯರ ಪ್ರಾಂತ್ಯವಾದಂಥ ಗೋಷೆನ್ ಸೀಮೆಗೆ ಬಂದಾಗ ಅಲ್ಲಿ ಇಸ್ರಾಯೇಲಿಯರು ದೇವರ ಅಪ್ಪಣೆಯಂತೆ ಈಗಾಗಲೇ ತಮ್ಮ ಬಾಗಿಲಿನ ನಿಲುಪಟ್ಟಿಗಳಿಗೆ ಕುರಿಯ ರಕ್ತವನ್ನು ಅವರು ಸಿಂಪಡಿಸಿ ಆ ಮೂಲಕವಾಗಿ ದೇವರ ಸಂರಕ್ಷಣೆಯೊಂದಿಗೆ ದೇವರ ಪ್ರಸನ್ನತೆಯೊಂದಿಗೆ ಅಲ್ಲಿ ಇರುವಾಗ ಅಲ್ಲಿ ಸಂಹಾರಕ ದೂತನು ಅವರನ್ನು ಬಿಟ್ಟು ದಾಟಿ ಹೋಗುವಂಥದ್ದನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಅಂತೇಳಿದರೆ ಇದನ್ನೇ ಇಸ್ರಾಯೇಲಿಯರು ನೆನಪು ಮಾಡಿಕೊಂಡು ಅವರು ಮುಂದೆ ಪ್ರತಿ ವರ್ಷವೂ ಕೂಡ ಪಸ್ಕ ಹಬ್ಬವನ್ನು ಆಚರಿಸ್ತಿದ್ದುದನ್ನು ನಾವು ಇಲ್ಲಿ ಕಂಡುಕೊಳ್ಬೋದು. ಇದೊಂದು ಶಾರೀರಿಕವಾದಂಥ ಬಿಡುಗಡೆ. ಅಂದರೆ ದೇವರು ಅಂದು ಆ ಐಗುಪ್ತ ದೇಶದಲ್ಲಿ ಸಂಹಾರಕ ದೂತನಿಂದ ಅವರ ಜೀವವನ್ನು ಉಳಿಸಿದಂಥ ಒಂದು ಶಾರೀರಿಕವಾದಂಥ ಒಂದು ಬಿಡುಗಡೆಯ ಆಚರಣೆ ಎಂಬುದಾಗಿ ನಾವು ಕಂಡುಕೊಳ್ತೇವೆ. ಆದರೆ ಯೇಸು ಮಾಡಿದಂಥ ಈ ಪವಿತ್ರವಾದಂಥ ಭೋಜನ ಅಥವಾ ತನ್ನ ಶಿಷ್ಯರೊಂದಿಗೆ ಮಾಡಿದಂಥ ಆ ಕಡೆಯ ಭೋಜನ ಇದಕ್ಕೆ ವಿಭಿನ್ನವಾಗಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಕುರಿಮರಿಯ ಮಾಂಸಕ್ಕೆ ಬದಲಾಗಿ ಯೇಸು ಸ್ವಾಮಿ ರೊಟ್ಟಿಯನ್ನು ಮತ್ತು ದ್ರಾಕ್ಷರಸವನ್ನು ಆತನು ತೆಗೆದುಕೊಂಡನೆಂಬುದಾಗಿ ನಾವು ನೋಡ್ತೇವೆ. ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡುವಾಗ, ಪಸ್ಕದ ಕುರಿ ಕೊಯ್ದದೆ ಅದಾವುದೆಂದರೆ ಯೇಸು ಕ್ರಿಸ್ತನೇ ಎಂಬುದಾಗಿ ನಾವು ಅಲ್ಲಿ ಕಂಡುಕೊಳ್ತೇವೆ. ಮುಖ್ಯವಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಇದೊಂದು ಯೇಸು ಸ್ವಾಮಿ ಇಡೀ ಲೋಕದ ಜನರೊಂದಿಗೆ ಆತನು ಮಾಡಿಕೊಂಡಂಥ ಒಂದು ಹೊಸ ಒಡಂಬಡಿಕೆ ಎಂಬುದಾಗಿ ನಾವು ಕಂಡುಕೊಳ್ಬಹುದು. ದೇವರು ಮೋಶೆಯ ಮುಖಾಂತರ ಆತನು ಇಸ್ರೇಲ್ ಜನರೊಂದಿಗೆ ಮಾಡಿಕೊಂಡಂಥ ಆ ಸೀನಾಯಿ ಬೆಟ್ಟದಲ್ಲಿ ಮಾಡಿಕೊಂಡಂಥ ಒಡಂಬಡಿಕೆ ಅದು ಹಳೆಯ ಒಡಂಬಡಿಕೆ ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. ವಿಮೋಚನಕಾಂಡ ಪುಸ್ತಕದ 24ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಆಗ ಮೋಶೆ ಆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇಗೋ ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲ ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವು ಇದೇ ಆಗಿದೆ ಎಂಬುದಾಗಿ ಹೇಳಿದವನು ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಅದರಲ್ಲಿ ಯೇಸು ಸ್ವಾಮಿ ನಾವು ನೋಡುವಾಗ ಲೂಕನ್ ಬರೆದ ಸುವಾರ್ತೆ 22ನೇ ಅಧ್ಯಾಯದ 20ನೇ ವಚನದಲ್ಲಿ ನೋಡುವಾಗ, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ಅಂದರೆ ನನ್ನ ರಕ್ತದಿಂದ ಸ್ಥಾಪಿಸವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳಿದನೆಂಬುದಾಗಿ ನಾವು ನೋಡ್ತೇವೆ. ಅದನ್ನೇ ಪೌಲನು ಬಹಳ ಸ್ಪಷ್ಟವಾಗಿ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದ 24 ಮತ್ತು 25ನೇ ವಚನದಲ್ಲಿ, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿಸವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಈ ಮೂಲಕವಾಗಿ ಯೇಸು ತನ್ನ ಶಿಷ್ಯರೊಂದಿಗೆ ಮಾತ್ರವಲ್ಲದೆ ಇಡೀ ಕ್ರೈಸ್ತ ಸಭೆ, ಕ್ರೈಸ್ತ ವಿಶ್ವಾಸಿಗಳೊಂದಿಗೆ ಮಾಡಿಕೊಂಡ ಒಂದು ಹೊಸದಾದಂಥ ಒಡಂಬಡಿಕೆ ಇದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಆತನು ದೇವರ ಸ್ತೋತ್ರ ಮಾಡಿ ರೊಟ್ಟಿಯನ್ನು ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ. ಆಮೇಲೆ ಆತನು ಪಾತ್ರೆಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂಬುದಾಗಿ ಅಲ್ಲಿ ಯೇಸುಸ್ವಾಮಿ ಹೇಳಿದಂಥ ಮಾತುಗಳನ್ನು ನಾವು ಕಂಡುಕೊಳ್ತೇವೆ. ಅಂದರೆ ರೊಟ್ಟಿಯು ಮುರಿಯಲ್ಪಡುವಾಗ ಮತ್ತು ಪಾನ ಪಾತ್ರೆಯಲ್ಲಿ ಪಾನವು ಎತ್ತಲ್ಪಡುವಾಗ ಅಲ್ಲಿ ಕರ್ತನು ಕಲ್ವಾರಿ ಶಿಲುಬೆಯಲ್ಲಿ ಆತನು ಅನುಭವಿಸಿದ ಘೋರವಾದಂಥ ಶ್ರಮೆ, ಆತನು ಪಟ್ಟಂಥ ನಾನಾ ರೀತಿಯ ಹಿಂಸೆ ಮತ್ತು ಆ ಘೋರವಾದಂಥ ಮರಣವನ್ನು ನೆನಪು ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಎಂಬುದಾಗಿ ನಾವು ನೋಡ್ತೇವೆ. ಇಬ್ರಿಯ ಗ್ರಂಥಕರ್ತನು 9ನೇ ಅಧ್ಯಾಯದ 22ನೇ ವಚನದಲ್ಲಿ ಆತನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ರಕ್ತ ಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಇವತ್ತು ರಕ್ತ ಮತ್ತು ಮಾಂಸ ಅವೆರಡೂ ಕೂಡ ಒಂದು ಪ್ರಾಣಾಧಾರಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಮುಖ್ಯವಾಗಿ ಈ ಪವಿತ್ರ ಭೋಜನವು ಅದು ನಮಗೆ ಎಲ್ಲ ರೀತಿಯಿಂದಲೂ ಕೂಡ ರಕ್ಷಣೆಯನ್ನು ನೀಡಿ ನಮಗೆ ಜೀವವನ್ನು, ನಿತ್ಯ ಜೀವವನ್ನು ಅಥವಾ ನಿತ್ಯ ಜೀವದ ಕಡೆಗೆ ನಡೆಸುವಂಥದ್ದು ಎಂಬುದಾಗಿ ಖಂಡಿತವಾಗಿ ನಾವು ಕಂಡುಕೊಳ್ಬೋದು. ರೊಟ್ಟಿ ನಮ್ಮ ದೈನಂದಿನ
ಜೀವನದ ಅವಿಭಾಜ್ಯ ಅಂಗವೆಂಬುದಾಗಿ ನಾವು ನೋಡ್ತೇವೆ. ರಕ್ತವು ಕೂಡ ನಮ್ಮ ಪ್ರಾಣಕ್ಕೆ ಪ್ರಾಣಾಧಾರವಾಗಿರುವಂಥದ್ದು ಎಂಬುದಾಗಿ ನೋಡ್ತೇವೆ. ಇಂದು ನಮ್ಮ ಆತ್ಮೀಕವಾದ ಜೀವಿತಕ್ಕೆ ಯೇಸುವಿನ ದೇಹ ಮತ್ತು ರಕ್ತ ಅಷ್ಟೇ ಮುಖ್ಯವಾಗಿರುವಂಥದ್ದನ್ನು ನಾವು ಈ ಹಿನ್ನೆಲೆಯಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಎಂಬುದಾಗಿ ನಾವು ನೋಡ್ತೇವೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 32ರಿಂದ 58 ವಚನಗಳನ್ನು ಓದುತ್ತಾ ಬರುವಾಗ ಅಲ್ಲಿ ಯೇಸು ಸ್ವಾಮಿ ಯಾವ ರೀತಿಯಾಗಿ ತಾನೇ ಈ ಲೋಕಕ್ಕೆ ಬರಬೇಕಾದಂಥ ನಿಜವಾದಂಥ ರೊಟ್ಟಿ, ದೇವರು ಕಳಿಸಿದ ರೊಟ್ಟಿ ಎನ್ನುವಂಥದ್ದನ್ನು ಆತನು ಸ್ಪಷ್ಟವಾಗಿ ಅಲ್ಲಿ ವಿವರಿಸಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ವಚನ 35ರಲ್ಲಿ ನೋಡುವಾಗ, ಜೀವ ಕೊಡುವ ರೊಟ್ಟಿ ನಾನೇ ಎಂಬುದಾಗಿ ಆತನು ಹೇಳ್ತಾನೆ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು 33ನೇ ವಚನದಲ್ಲಿ ಕೂಡ ನಾವು ನೋಡುವಾಗ ಅಲ್ಲಿ ಜೀವ ಕೊಡುವ ರೊಟ್ಟಿ ನಾನೇ. ದೇವರು ಕೊಡುವ ಆ ರೊಟ್ಟಿಯು ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನುಂಟು ಮಾಡುವ ಆ ರೊಟ್ಟಿ, ಅದು ನಾನೇ ಎಂಬುದಾಗಿ ಸ್ವಾಮಿ ಅಲ್ಲಿ ಹೇಳುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ವಚನ 48ರಲ್ಲಿ ಅದೇ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 48ರಲ್ಲಿ ನಾವು ನೋಡುವಾಗ, ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ, ಆ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನೆಂಬುದಾಗಿ ಯೇಸು ಸ್ವಾಮಿಯಲ್ಲಿ ಹೇಳಿದಂಥ ಮಾತುಗಳನ್ನು ನಾವು ಕಂಡುಕೊಳ್ತೇವೆ. ಪ್ರಿಯರೇ, ಈ ಎಲ್ಲ ಆ ಮಾತುಗಳನ್ನು ನೋಡುವಾಗ ಯೇಸು ಸ್ವಾಮಿ ಆತನೇ ನಿಜವಾದಂಥ ಆತನ ರೊಟ್ಟಿಯಾಗಿ ನಮ್ಮೆಲ್ಲರಿಗೂ ಕೂಡ ಜೀವವನ್ನು ಕೊಡುವಾತನೆಂಬುದಾಗಿ ನಾವು ನೋಡ್ತೇವೆ. 53ನೇ ವಚನದಲ್ಲಿ, ಅದೇ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 53ನೇ ವಚನದಲ್ಲಿ ಕೂಡ ನಾವು ನೋಡುವಾಗ, ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳುವಂಥ ಮಾತುಗಳನ್ನು ನಾವು ನೋಡ್ತೇವೆ. 54ನೇ ವಚನದಲ್ಲಿ ಕೂಡ ನೋಡುವಾಗ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳುವಂಥ ನಾವು ನೋಡ್ತೇವೆ. ಮಾತ್ರವಲ್ಲದೆ ಯೇಸು ಸ್ವಾಮಿ ಹೇಳಿದ್ದು, ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನೆಂಬುದಾಗಿ. ಎಂದೇಳಿದರೆ ನಮಗೆ ನಿತ್ಯ ಜೀವದ ಪರಿಪೂರ್ಣವಾದಂಥ ಆ ವಾಗ್ದಾನವನ್ನು ಯೇಸು ಸ್ವಾಮಿ ಇಲ್ಲಿ ಕೊಡುವಂಥದ್ದನ್ನು ನಾವು ನೋಡಿದ್ದೇವೆ. ಅಮರತ್ವವನ್ನು ನಮಗೆ ಕೊಡುವ ಆತನು ಯೇಸು ಒಬ್ಬನೇ ಎಂಬುದಾಗಿ ಯೇಸು ಸ್ವಾಮಿಯ ಎಲ್ಲ ರೀತಿಯ ಮಾತುಗಳ ಮೂಲಕವಾಗಿ ನಾವು ಕಂಡುಕೊಳ್ತೇವೆ. 58ನೇ ವಚನದಲ್ಲಿ ನೋಡುವಾಗ, ಈ ರೊಟ್ಟಿಯನ್ನು ತಿನ್ನುವನು ಸದಾಕಾಲ ಜೀವಿಸುವನೆಂಬುದಾಗಿ ಅಲ್ಲಿ ಹೇಳುವಂಥ ನಾವು ನೋಡ್ತೇವೆ. ಇನ್ನೆರಡನೇದಾಗಿ ನಾವು ನೋಡುವಾಗ, ಈ ಭೋಜನದ ಮೂಲಕವಾಗಿ ಪಾಪ ಪರಿಹಾರದ ನಿಶ್ಚಯತ್ವವನ್ನು ನಾವು ಪಡ್ಕೊಳ್ಳುವಂಥ ನಾವು ನೋಡ್ತೇವೆ. ಹಳ ಒಡಂಬಡಿಕೆಯ ಆ ಸಂದರ್ಭದಲ್ಲಿ ನಾವು ನೋಡುವಾಗ ಅಲ್ಲಿ ಪಾಪಗಳ ಪರಿಹಾರಕ್ಕಾಗಿ ಪ್ರಾಣಿಗಳನ್ನು ಬಲಿ ಕೊಡುತ್ತಿದ್ದುದನ್ನು ನಾವು ನೋಡ್ತೇವೆ. ಇಸ್ರಾಯೇಲ್ಯರು ತಮ್ಮ ಪಾಪಗಳ ಪರಿಹಾರಕ್ಕಾಗಿ ಮೋಶೆ ಆತನು ತಿಳಿಸಿದಂತೆ ಅವರು ತಮ್ಮ ಪಾಪಗಳು, ಕುರಿಗಳು, ಹೋತಗಳು ಇದರ ಮೇಲೆ ತಮ್ಮ ಕೈಗಳನ್ನು ಇರಿಸುವ ಮೂಲಕವಾಗಿ ತಮ್ಮ ಪಾಪಗಳನ್ನು ಅದಕ್ಕೆ ವರ್ಗಾಯಿಸ್ತಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲದೆ ಯಾಜಕನು ಅದನ್ನು ಬಲಿಯಾಗಿ ಸಮರ್ಪಿಸುವಾಗ ಅವರು ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳುತ್ತಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಆ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಪಸ್ಕ ಹಬ್ಬದ ಸಂದರ್ಭದಲ್ಲಿ ಇಡೀ ಯೆರೂಸಲೇಮ್ ದೇವಾಲಯದಲ್ಲಿ ಬಂದಂಥ ಎಲ್ಲ ಇಸ್ರಾಯೇಲ್ಯರು ಅವರು ಅರ್ಪಿಸ್ತಿದ್ದಂಥ ಕುರಿ ಬಲಿಗಳ ಮೂಲಕವಾಗಿ ಯೆರೂಸಲೇಮಿನಲ್ಲಿ ರಕ್ತದ ಹೊಳೆಯೇ ಹರಿಯುತ್ತಿತ್ತು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ಕಂಡುಕೊಳ್ಳುವಂಥದ್ದು ನಾವು ನೋಡ್ತೇವೆ. ಪ್ರಿಯರೇ, ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಆ ಎಲ್ಲ ಯಜ್ಞಕ್ಕಿಂತಲೂ ಮಿಗಿಲಾಗಿ ತನ್ನ ದೇಹ ಮತ್ತು ತನ್ನ ರಕ್ತವನ್ನೇ ಆತನ ಕ್ರೂಜೆ ಕಂಬದಲ್ಲಿ ಕಲ್ವಾರಿಯಲ್ಲಿ ಆತನು ಸಮರ್ಪಿಸುವ ಮೂಲಕವಾಗಿ ಈ ಎಲ್ಲ ಯಜ್ಞಗಳನ್ನು ಆತನು ಕೊನೆಗಾಣಿಸಿ ಆತನು ಪರಿಪೂರ್ಣವಾದಂಥ ಯಜ್ಞವಾಗಿ ಆತನು ಸಮರ್ಪಿತನಾದನೆಂಬುದಾಗಿ ನಾವು ನೋಡ್ತೇವೆ. ಇನ್ನು ಯಾವುದೇ ರೀತಿಯ ಕುರಿಗಳಾಗಲಿ ಯಾವುದೇ ಹೋತಗಳಾಗಿ ಇವುಗಳ ಯಜ್ಞ ಬೇಕಾಗಿಲ್ಲ. ಬದಲಾಗಿ ಯೇಸು ತಾನೇ ಆತನು ಆ ಕಲ್ವಾರಿ ಕ್ರೂಜೆಯಲ್ಲಿ ಆತನು ಯಜ್ಞವಾಗಿ ಸಮರ್ಪಿತನಾದನೆಂಬುದಾಗಿ ನಾವು ನೋಡ್ತೇವೆ. ತನ್ನ ಪರಿಶುದ್ಧವಾದಂಥ ತನ್ನ ಅಮೂಲ್ಯವಾದಂಥ ರಕ್ತವನ್ನು ಆತನು ಧಾರೆ ಎರೆದು ನಮ್ಮೆಲ್ಲರಿಗೂ ಕೂಡ ಆತನು ಪಾಪ ಕ್ಷಮಾಪಣೆಯನ್ನು ನೀಡಿದನೆಂಬುದಾಗಿ ನಾವು ನೋಡ್ತೇವೆ. 1ನೇ ಯೋಹಾನ 1ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡುವಾಗ,
ಆತನ ಮಗನಾದ ಯೇಸುವಿನ ರಕ್ತವು ನಮ್ಮ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅಂತೇಳಿದರೆ ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದೇ 1ನೇ ಯೋಹನ್ನ ಪತ್ರಿಕೆಯ 1ನೇ ಅಧ್ಯಾಯದ 9ನೇ ವಚನದಲ್ಲಿ ನೋಡುವಾಗ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನೆಂಬುದಾಗಿ ಅಲ್ಲಿ ಬರೆದಿರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಅಂತೇಳಿದರೆ ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ನಾವು ಪಾಪಗಳನ್ನು ಯೇಸುವಿನ ಬಳಿಯಲ್ಲಿ ಅರಿಕೆ ಮಾಡುವಾಗ ಆತನು ನಂಬಿಗಸ್ತನು ನೀತಿವಂತನಾಗಿದ್ದುಕೊಂಡು ನಮ್ಮೆಲ್ಲ ಪಾಪಗಳನ್ನು ಆತನು ಪರಿಹರಿಸ್ತಾನೆ ಎಂಬುದಾಗಿ ನಾವು ಕಂಡುಕೊಳ್ಬೋದು. ಅದೇ ಯೋಹನ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 12ನೇ ವಚನದಲ್ಲಿ ಕೂಡ ಕ್ರಿಸ್ತ ಯೇಸುವಿನ ಅಂದರೆ ಕ್ರಿಸ್ತನ ಹೆಸರಿನ ರಕ್ತದ ಮೂಲಕ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಅಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಪೇತ್ರನು ಅದಕ್ಕೆ ಬಹಳ ಹಿಂಬು ಕೊಟ್ಟು ಆತನು ಹೇಳುವಂಥ ಬಹಳ ಅರ್ಥಗರ್ಭಿತವಾದಂಥ ಆ ಮಾತುಗಳು ಕೂಡ ನಾವು ಕಂಡುಕೊಳ್ಬೋದು. 1ನೇ ಪೇತ್ರ 1ನೇ ಅಧ್ಯಾಯದ 18 ಮತ್ತು 19ನೇ ವಚನದಲ್ಲಿ ನೋಡುವಾಗ, ನಿಮಗೆ ಬಿಡುಗಡೆಯಾದದು ಬೆಳ್ಳಿ ಬಂಗಾರ ಮುಂತಾದ ನಶಿಸಿ ಹೋಗುವಂಥ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕವಾದ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅಂತೇಳಿದರೆ ನಮ್ಮ ಪಾಪಗಳ ಬಿಡುಗಡೆ, ನಮ್ಮ ಪಾಪಗಳ ಪರಿಹಾರ ಅದು ಯೇಸು ಸ್ವಾಮಿಯ ಅಮೂಲ್ಯವಾದಂಥ ಪವಿತ್ರವಾದಂಥ ರಕ್ತದಿಂದ ಮಾತ್ರ ಸಾಧ್ಯ ಎಂಬುದಾಗಿ ನಾವು ಕಂಡುಕೊಳ್ಬೋದು. ಪ್ರಿಯರೇ, ಈ ಭೋಜನದ ಸಂದರ್ಭದಲ್ಲಿ ನಾವು ಆ ಭೋಜನವನ್ನು ಯಾವ ರೀತಿಯಲ್ಲಿ ಸ್ವೀಕರಿಸಬೇಕು? ಇವತ್ತು ಯೇಸು ಸ್ವಾಮಿ ಆತನು ತನ್ನ 2 ಕೈಗಳನ್ನು ಚಾಚಿ ಆತನು ನಮ್ಮನ್ನು ಆ ಪವಿತ್ರವಾದಂಥ ಮೇಜಿಗೆ ಆ ಭೋಜನಕ್ಕಾಗಿ ಆತನು ನಮ್ಮನ್ನು ಕರೀತಾ ಇದ್ದಾನೆ. ಇವತ್ತು ಸಭಾಪಾಲಕರುಗಳು ರಾತ್ರಿ ಭೋಜನಕ್ಕಾಗಿ ಕರೆ ನೀಡುವಂಥ ಸಂದರ್ಭದಲ್ಲಿ ಎಷ್ಟೋ ಜನರು ಆಹ್ವಾನವನ್ನು ತಿರಸ್ಕರಿಸಿ ಎದ್ದು ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಯೋಹಾನು ಬರೆದ ಸುವಾರ್ತೆಯ 6ನೇ ಅಧ್ಯಾಯದ 53ನೇ ವಚನದಲ್ಲಿ ಹೇಳಿದಾಗೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವವಿಲ್ಲ ಎಂಬುದಾಗಿ ಆತನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅದರಿಂದಾಗಿ ನಾವು ಆತನ ಪವಿತ್ರ ಭೋಜನವನ್ನು ನಂಬಿಕೆಯಿಂದ ಪ್ರಾರ್ಥನಾಪೂರ್ವಕವಾಗಿ ಭಕ್ತಿ ಭಾವದಿಂದ ಸ್ವೀಕರಿಸುವಾಗ ನಮಗೆ ನಿಜವಾದಂಥ ಆಶೀರ್ವಾದ, ಪಾಪ ಕ್ಷಮೆ ಅದು ದೊರಕುವಂಥದ್ದನ್ನು ನಾವು ನೋಡ್ತೇವೆ. ನಾವು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಕರ್ತನ ಮೇಜಿನ ಬಳಿಗೆ ಬರುವಾಗ ಆತನ ಪವಿತ್ರವಾದಂಥ ದೇಹ ರಕ್ತವನ್ನು ನಾವು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಸಿದ್ಧತೆಯೊಂದಿಗೆ ಬರಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂಬುದಾಗಿ ನಾವು ಕಂಡುಕೊಳ್ಬೋದು. ಅದನ್ನೇ ಪೌಲನು ಬಹಳ ಸ್ಪಷ್ಟವಾಗಿ ಆತನು ಹೇಳ್ತಾನೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆಯ 10ರಿಂದ 16 ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ಪೌಲನ ಎಲ್ಲ ಮುಂದೆ ನಾವು ಅದನ್ನು ಓದಿಕೊಂಡು ಬರುವಾಗ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಂಡ್ರಿ ಎಂಬುದಾಗಿ ಆತನಲ್ಲಿ ಹೇಳುವಂಥ ನಾವು ನೋಡ್ತೇವೆ. ಮಾತ್ರ ಅಲ್ಲದೆ ಆತನು ಹೇಳ್ತಾನೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಕರ್ತನ ಮೇಜಿನ ಬಳಿಗೆ ಬರಬೇಕೆಂಬುದಾಗಿ ಆತನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಕಾದುಕೊಂಡಿರುವುದೆಂಬುದಾಗಿ ಹೇಳುವಾಗ, ಒಬ್ಬರನ್ನೊಬ್ಬರು ಕಾದುಕೊಂಡಿರುವುದು ಎಂಬುದಾಗಿ ಹೇಳುವಾಗ ನಾವು ಒಬ್ಬರ ಸಂಗಡ ಒಬ್ಬರು ಸಮಾಧಾನದಿಂದ ಶಾಂತಿಯಿಂದ ಇರಬೇಕೆನ್ನುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಪರಸ್ಪರ ನಮ್ಮಲ್ಲಿ ಯಾವುದಾದ್ರೂ ರೀತಿಯ ದ್ವೇಷ ಭಾವನೆಗಳು, ನಮ್ಮಲ್ಲಿ ಯಾವುದಾದ್ರೂ ರೀತಿಯ ವೈರತ್ವ, ಯಾವುದಾದ್ರೂ ರೀತಿಯ ಹೊಟ್ಟೆ ಕಿಚ್ಚು, ಇಂಥ ನಾನಾ ರೀತಿಯ ಭಿನ್ನಾಭಿಪ್ರಾಯಗಳು, ಅಸಮಾಧಾನಗಳಿದ್ದಲ್ಲಿ ಅವೆಲ್ಲವನ್ನು ನಾವು ಕ್ಷಮಿಸಿಬಿಟ್ಟು ನಾವು ಪವಿತ್ರವಾದಂಥ ಹೃದಯದಿಂದ ಪರಿಶುದ್ಧತೆಯಿಂದ ಆತನ ಮೇಜಿನ ಬಳಿಗೆ ಬಂದು ಆತನ ಈ ಒಂದು ಅನ್ಯೋನ್ಯತೆ ಭೋಜನದಲ್ಲಿ, ಪವಿತ್ರ ಭೋಜನದಲ್ಲಿ ಪಾಲುಗಾರರಾಗುವಂಥದ್ದು ಬಹಳ ಮುಖ್ಯ ಎಂಬುದನ್ನು ನಾವು ಈ ಮೂಲಕವಾಗಿ ಕಂಡುಕೊಳ್ಬೋದು. ಸಮಾಧಾನದಿಂದ ಆತನ ದೇಹ ರಕ್ತವನ್ನು ನಾವೆಲ್ಲರೂ ಕೂಡ ಸ್ವೀಕರಿಸುವ ಮೂಲಕವಾಗಿ ನಾವು ಶಾಂತಿ ಸಮಾಧಾನವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ನಾವು ನೋಡುವುದು. ಮತ್ತು ಇನ್ನು ಮುಂದಕ್ಕೆ ನಾವು ನೋಡುವಾಗ, ಪರಿಶುದ್ಧವಾದಂಥ ಹೃದಯದಿಂದ
ಅಂದರೆ ನಮ್ಮೆಲ್ಲ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪಪಟ್ಟು ನಮ್ಮ ಪಾಪ ಕ್ಷಮೆಯನ್ನು ನಾವು ಹೊಂದಿಕೊಂಡು ಆತನ ಭೋಜನದಲ್ಲಿ ಪಾಲುಗಾರವಾಗುವಂಥದ್ದು ಬಹಳ ಮುಖ್ಯ ಎಂಬುದಾಗಿ ನಾವು ನೋಡ್ತೇವೆ. ಮುಖ್ಯವಾಗಿ ನಾವೆಲ್ಲರೂ ಕೂಡ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಯಾಕಂತೇಳಿದರೆ ಆತನ ಪವಿತ್ರ ಭೋಜನವನ್ನು ಸ್ವೀಕರಿಸುವಾಗ ನಾವು ನ್ಯಾಯ ತೀರ್ಪಿಗೆ ಒಳಗಾಗಬಾರದು ಎಂಬುದಾಗಿ ನಾವು ನೋಡ್ತೇವೆ. ಅದನ್ನೇ ಪೌಲನು ಭಾಳ ಚಂದವಾಗಿ ಹೇಳ್ತಾನೆ. 1 ಕೊರಿಂಥ 11:27-28 ನಾವು ನೋಡುವಾಗ ಅಲ್ಲಿ ಆತನು ಬಹಳ ಸ್ಪಷ್ಟವಾಗಿ ಪೌಲನು ಹೇಳುವಂಥ ಮಾತುಗಳನ್ನೆಲ್ಲವೂ ನಾವು ಕೇಳ್ಬೋದು. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಾವು ಆತನ ಮೇಜಿನ ಸನ್ನಿಧಾನಕ್ಕೆ ಬರಬೇಕೆನ್ನುವಂಥದ್ದು. ಯಾಕಂದರೆ ಭೋಜನದ ಮೂಲಕವಾಗಿ ನಾವು ಆ ಯೇಸು ಸ್ವಾಮಿಯನ್ನೇ ಆತನ ದೇಹ ಮತ್ತು ರಕ್ತವನ್ನು ನಾವು ಸ್ವೀಕರಿಸುವವರಾಗಿದ್ದೇವೆ. ಇಲ್ಲಿ ಮುಖ್ಯವಾಗಿ ನಾವು ನೋಡುವಾಗ ದೇವರ ಪ್ರಸನ್ನತೆ, ದೇವರ ಮಹಿಮೆ ಆಗ ಅದು ನಮ್ಮೊಂದಿಗೆ ಆ ಸ್ಥಳದಲ್ಲಿ ನಮ್ಮೊಂದಿಗೆ ಅಲ್ಲಿ ಇರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಅಂದು ಪಸ್ಕಾ ಭೋಜನದ ಅಥವಾ ಪಸ್ಕಾ ಭೋಜನದ ಸಂದರ್ಭದಲ್ಲಿ ಅಲ್ಲಿ ಮುಖ್ಯವಾಗಿ ಆ ಸಂಹಾರಕ ದೂತನು ಐಗುಪ್ತ ದೇಶದಲ್ಲಿ ಚೊಚ್ಚಲು ಮಕ್ಕಳ ಸಂಹಾರವಾಗುವಾಗ ಆ ಸಂಹಾರಕ ದೂತನು ಇಸ್ರಾಯೇಲ್ಯರ ಮನೆಯ ಮುಂದೆ ಆತನು ದಾಟಿ ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಅಂತೇಳಿದರೆ ದೇವರ ಪ್ರಸನ್ನತೆ ಅಲ್ಲಿರುವಾಗ, ಆ ಕುರಿಮರಿಯ ರಕ್ತದ ಮೂಲಕವಾಗಿ ದೇವರ ಪ್ರಸನ್ನತೆ ಅಲ್ಲಿರುವಾಗ ಆತನು ಆ ಸ್ಥಳದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಅಥವಾ ಅಪಾಯನ ಉಂಟು ಮಾಡದೆ, ಚೊಚ್ಚಲ ಮಕ್ಕಳನ್ನು ಸಂಹರಿಸದೆ ಆತನು ಅಲ್ಲಿ ದಾಟಿ ಹೋದನೆಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ಕ್ರಿಸ್ತನ ದೇಹ ಮತ್ತು ರಕ್ತವನ್ನು ಸ್ವೀಕರಿಸುವಾಗ ಅಲ್ಲಿ ದೇವರ ಪ್ರಸನ್ನತೆ, ದೇವರ ಮಹಿಮೆ ಆ ಸ್ಥಳದಲ್ಲಿದ್ದುಕೊಂಡು ನಮ್ಮನ್ನು ನಡೆಸುವಂಥದ್ದನ್ನು ನಾವು ನೋಡ್ತೇವೆ. ಕರ್ತನ ಭೋಜನವನ್ನು ನಾವು ಸ್ವೀಕರಿಸುವಾಗ ಅಯೋಗ್ಯವಾಗಿ ಸ್ವೀಕರಿಸಬಾರದು ಎಂಬುದಾಗಿ ಕೂಡ ಪೌಲನಲ್ಲಿ ತನ್ನ ಮಾತುಗಳಿಂದ ಎಚ್ಚರಿಸುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಅಂದರೆ ಕರ್ತನ ಭೋಜನವನ್ನು ನಾವು ಸ್ವೀಕರಿಸುವಾಗ ಸಂಪೂರ್ಣವಾದಂಥ ವಿವೇಚನೆಯಿಂದ, ಸಂಪೂರ್ಣವಾದ ತಿಳುವಳಿಕೆಯಿಂದ, ನಂಬಿಕೆ, ವಿಶ್ವಾಸದಿಂದ ಅದನ್ನು ನಾವು ಸ್ವೀಕರಿಸಬೇಕಾದದ್ದು ಬಹಳ ಮುಖ್ಯ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದಾಗಿ ನಾವು ನೋಡುವಾಗ ದೃಢೀಕರಣ ಹೊಂದಿದಂಥ ಮಕ್ಕಳಿಗೆ ಇದನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ದೃಢೀಕರಣದ ಸಂದರ್ಭದಲ್ಲಿ ಆ ಕರ್ತನ ಭೋಜನದ ಪರಿಪೂರ್ಣವಾದಂಥ ಅರ್ಥ ವಿವರಣೆಯನ್ನು, ಜ್ಞಾನವನ್ನು ಅಲ್ಲಿ ಸಭಾಪಾಲಕರುಗಳು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ತಿಳಿದರೆ ಅದು ಯಾವ ರೀತಿಯಲ್ಲಿ ಆ ಬ್ರೆಡ್ ಮತ್ತು ಆ ವೈನ್ ಅಥವಾ ಆ ರೊಟ್ಟಿ ಮತ್ತು ದ್ರಾಕ್ಷಾರಸ ಅದು ಯೇಸುವಿನ ದೇಹ ಮತ್ತು ರಕ್ತಕ್ಕೆ ಅದು ಸಮಾನವಾಗಿದೆ ಎಂಬುದಾಗಿ ಪರಿಪೂರ್ಣವಾದಂಥ ಜ್ಞಾನವನ್ನು ತಿಳಿದುಕೊಂಡು ಆ ಮೂಲಕವಾಗಿ ಅಲ್ಲಿ ಅದನ್ನು ನಾವು ಸ್ವೀಕರಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದಾಗಿ ಅದರ ಬಗ್ಗೆ ಪರಿಪೂರ್ಣವಾದಂಥ ತಿಳುವಳಿಕೆಯನ್ನು ಹೊಂದಿ, ಅದರ ಬಗ್ಗೆ ವಿವೇಚನೆಯನ್ನು ಹೊಂದಿದವರಿಗೆ ಮಾತ್ರ ಇದನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಮಾತ್ರವಲ್ಲದೆ ಕರ್ತನ ಭೋಜನ ಅದು ತೀರಾ ವೈಯಕ್ತಿಕವಾಗಿ ಇರುವಂಥದ್ದನ್ನು ಕೂಡ ನಾವು ಕಂಡುಕೊಳ್ತೇವೆ. ಅಂದರೆ ನಮಗಾಗಿ ಬೇರೊಬ್ಬರು ಅಥವಾ ಬೇರೊಬ್ಬರಿಗಾಗಿ ನಾವು ಅದನ್ನು ಸ್ವೀಕರಿಸಲು ಸಾಧ್ಯ ಇಲ್ಲ. ಬದಲಾಗಿ ಅದನ್ನು ನಾವು ವೈಯಕ್ತಿಕವಾಗಿ ಸ್ವೀಕರಿಸುವ ಮೂಲಕವಾಗಿ ನಾವು ವೈಯಕ್ತಿಕವಾದಂಥ ಪಾಪ ಕ್ಷಮೆಯನ್ನು, ವೈಯಕ್ತಿಕವಾದಂಥ ಕ್ರಿಸ್ತನ ಅನ್ಯೋನ್ಯತೆಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಆ ಮೂಲಕವಾಗಿ ಯೇಸು ನಮ್ಮೊಂದಿಗೆ, ಆತನು ನಮ್ಮಲ್ಲಿಯೂ ನಾವು ಆತನಲ್ಲಿಯೂ ವಾಸಿಸಲಿಕ್ಕೆ ಅದು ಪರಿಪೂರ್ಣವಾದಂಥ ಸಹಾಯವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಪೌಲನು ಅದೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 29ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಆತನು ಹೇಳ್ತಾನೆ, ಅಯೋಗ್ಯವಾಗಿ ಸ್ವೀಕರಿಸಿದರೆ ನಾವು ನ್ಯಾಯ ತೀರ್ಪಿಗೆ ಒಳಗಾಗುವೆವು ಎಂಬುದಾಗಿ. ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ನ್ಯಾಯ ತೀರ್ಪಿಗೆ ಒಳಗಾಗುವನೆಂಬುದಾಗಿ ಅಲ್ಲಿ ಪೌಲನು ಎಚ್ಚರಿಸುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಪ್ರಿಯರೇ, ಅದರಿಂದಾಗಿ ನಾವು ಆತನ ದೇಹ ಮತ್ತು ರಕ್ತವನ್ನು ಸ್ವೀಕರಿಸುವಾಗ ನಾವೆಲ್ಲರೂ ಕೂಡ ನಿಜವಾದಂಥ ಸಿದ್ಧತೆಯೊಂದಿಗೆ, ಪ್ರಾರ್ಥನಾ ಪೂರ್ವಕವಾಗಿ, ನಿಜವಾದಂಥ ಭಯಭಕ್ತಿಯಿಂದ ಆತನ ಆ ಭೋಜನವನ್ನು ನಾವು ಸ್ವೀಕರಿಸುವಂಥದ್ದು ಬಹಳ ಮುಖ್ಯ ಎಂಬುದಾಗಿ ನಾವು ಕಂಡುಕೊಳ್ಬೋದು. ಯೋಗ್ಯವಾಗಿ ತಿಂದು ಕುಡಿಯೋದರಿಂದ ಆಶೀರ್ವಾದ ಮತ್ತು ಅತ್ಯಂತ ಸಮಾಧಾನ, ಆದರಣೆ, ಸಂತೋಷ ಅದು ನಮಗೆ ದೊರಕುವಂಥದ್ದನ್ನು ನಾವು ನೋಡ್ತೇವೆ. ಇವತ್ತು ನಾವು ನೋಡುವಾಗ ಎಷ್ಟೋ ಜನರು ಹಾಸಿಗೆಯಲ್ಲಿದ್ದು ಕೊನೆಯ ಸ್ಥಿತಿಯಲ್ಲಿದ್ದಂಥ ಎಷ್ಟೋ ಜನರು ಕರ್ತನ ಪವಿತ್ರವಾದಂಥ ಭೋಜನವನ್ನು ಸ್ವೀಕರಿಸುವ ಮೂಲಕವಾಗಿ ಎಷ್ಟೋ
ಸಮಯದವರೆಗೆ ಅವರು ತಮ್ಮ ಜೀವಿತವನ್ನು ಮುಂದುವರಿಸಿಕೊಂಡು ಹೋದದನ್ನು ನಾವು ಅನೇಕ ಸಂದರ್ಭದಲ್ಲಿ ಕೂಡ ನಾವು ಕಂಡುಕೊಳ್ಳುತ್ತೇವೆ. ಅದರಿಂದಾಗಿ ಈ ಒಂದು ಭೋಜನವು ಅದು ನಮ್ಮೆಲ್ಲರಿಗೂ ಕೂಡ ಆತ್ಮೀಕವಾದಂಥ ಪುನರುಜ್ಜೀವನವನ್ನು ಕೊಡುವಂಥದ್ದಾಗಿದೆ. ಆತ್ಮಿಕವಾದಂಥ ಪುನರುಜ್ಜೀವನದೊಂದಿಗೆ ಅದು ನಮ್ಮನ್ನು ನಿತ್ಯ ಜೀವದಲ್ಲಿ, ನಿತ್ಯ ರಾಜ್ಯದಲ್ಲಿ ಅದು ನಡೆಸುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮನ್ನು ಆಲೋಚನೆ ಮಾಡಿಕೊಳ್ಳೋಣ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ಕಮ್ಯೂನಿಯನ್ ಎಂಬುದಾಗಿ ಹೇಳುವಾಗ ಕಮ್ ಯೂನಿಯನ್ ಎಂಬುದಾಗಿ ಅಂತೇಳಿದರೆ ಎಲ್ಲರೂ ಒಂದಾಗಿ ಬನ್ನಿರಿ ಎಂಬುದಾಗಿ. ನಾವು ಯಾವಾಗ ಆ ಒಂದೇ ರೊಟ್ಟಿ ಮುರಿದು ಅದನ್ನು ನಾವು ಸ್ವೀಕರಿಸುವ ಮೂಲಕವಾಗಿ ಯೇಸುಸ್ವಾಮಿ ಆತನು ಆ ರೊಟ್ಟಿಯನ್ನು ಮುರಿದು ಎಲ್ಲರಿಗೆ ಅದನ್ನು ಹಂಚಿಕೊಟ್ಟಾಗೆ ಆ ರೊಟ್ಟಿಯನ್ನು ಮುರಿದು ನಾವೆಲ್ಲರೂ ತೆಗೆದುಕೊಳ್ಳುವಾಗ ನಾವು ಒಂದೇ ಶರೀರವಾಗಿ ನಾವು ಕಂಡುಕೊಳ್ತೇವೆ. ನಾವು ನೋಡುವಾಗ ಸಭೆ ಎನ್ನುವಂಥದ್ದು ಅದು ಕ್ರಿಸ್ತನ ಶರೀರವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದು ಯೇಸುವಿನ ಶರೀರದ ಗುರುತಾಗಿರುವಂಥದ್ದನ್ನು ಕಂಡುಕೊಳ್ತೇವೆ. ನಾವು ಹಾಡುವಂಥ ಕನ್ನಡ ಸಂಗೀತ 145ನೇ ಕನ್ನಡ ಸಂಗೀತದಲ್ಲಿ ಕೂಡ ನಾವು ನೋಡುವಾಗ ನಮ್ಮ ಸಭೆ ಒಂದೇ ವಂಶ, ನಿನ್ನ ವಂಶ ಯೇಸುವೆ, ಒಂದೇ ರಕ್ತ, ಒಂದೇ ಮಾಂಸ, ಒಂದೇ ಜೀವ ನಮಗೆ ಎನ್ನುವಂಥದ್ದನ್ನು ನಾವು ಹೇಳುವಂಥ ನಾವು ನೋಡ್ತೇವೆ. ಅಂತೇಳಿದರೆ ಕಮ್ಯೂನಿಯನ್ ಎಂಬುದಾಗಿ ಹೇಳುವಾಗ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವಂಥದ್ದು, ಪ್ರೀತಿ ಅನ್ಯೋನ್ಯತೆಯಿಂದ ಒಂದಾಗಿರುವಂಥದ್ದು ಅದು ನಮಗೆ ತೋರಿಸಿಕೊಡುವಂಥದ್ದನ್ನು ನಾವು ನೋಡ್ತೇವೆ. ಕರ್ತನ ಭೋಜನ ಅದೊಂದು ಸಮುದಾಯದ ಭೋಜನ. ಆ ಸಮುದಾಯದ ಜನರಲ್ಲಿ ಸಮಾಧಾನ, ಶಾಂತಿ, ಸಮಾಧಾನವಿದ್ದಲ್ಲಿ ನಿಜವಾದಂಥ ಅರ್ಥಪೂರ್ಣವಾದಂಥ ಜೀವಿತ ಅದಿರ್ತದೆ. ಬದಲಾಗಿ ನಮ್ಮಲ್ಲಿ ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳು, ವೈರತ್ವಗಳಿದ್ದರೆ ಅದನ್ನು ನಾವು ಮೊದಲು ಎಲ್ಲವನ್ನು ಬಿಟ್ಟು ನಾವು ಪರಸ್ಪರನೊಬ್ಬರೊಬ್ಬರು ಪ್ರೀತಿಸುತ್ತಾ, ಪರಸ್ಪರ ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ ನಾವು ಪವಿತ್ರವಾದಂಥ ಆ ಭೋಜನವನ್ನು ಸ್ವೀಕರಿಸುವಂಥದ್ದು ಬಹಳ ಮುಖ್ಯ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಪ್ರತಿಯೊಂದೊಂದು ಕಾರ್ಯವನ್ನು ಮಾಡುವ ಮೊದಲು ಆತನು ದೇವರ ಸ್ತೋತ್ರವನ್ನು ಮಾಡಿ ಆತನು ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಸ್ವಾಮಿ ಆತನು ಆ ಕ್ರೂಜೆಯ ಕಂಬದಲ್ಲಿ ಆತನು ಎತ್ತಲ್ಪಟ್ಟಂತೆ ಆತನ ದೇಹ ನಮ್ಮೆಲ್ಲರ ಪಾಪ ನಿವಾರಣೆಗಾಗಿ ಅದು ಮುರಿಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ. ಆತನು ಸುರಿಸಿದಂಥ ಪ್ರತಿಯೊಂದೊಂದು ರಕ್ತದ ಮೂಲಕವಾಗಿ ನಾವು ಆತನ ದೇಹ ಮತ್ತು ರಕ್ತವನ್ನು ಸ್ವೀಕರಿಸುವ ಮೂಲಕವಾಗಿ ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೇವೆ. ನಾವು ನಿತ್ಯ ಜೀವದ ನಿರೀಕ್ಷೆಯಲ್ಲಿ, ಶಾಂತಿ ಸಮಾಧಾನದಲ್ಲಿ ಬದುಕಲು ದೇವರು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸಹಾಯವನ್ನು ಮಾಡುವತನಾಗಿದ್ದಾನೆ. ಪ್ರಿಯರ, ಈ ಸಂದರ್ಭದಲ್ಲಿ ಮತ್ತೊಂದು ವರ್ತಿ ನಾವು ಪ್ರಭುವಿನ ದೇಹ ಮತ್ತು ರಕ್ತದ ಕುರಿತಾಗಿ ಆಲೋಚನೆ ಮಾಡಿಕೊಂಡು ನಾವು ಪವಿತ್ರವಾದ ಮೇಜಿನ ಬಳಿಗೆ ಬರುವಾಗ ನಾವೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ, ನಾವೆಲ್ಲರೂ ಕೂಡ ಅನ್ಯೋನ್ಯತೆಯಿಂದ, ಶಾಂತಿ ಸಮಾಧಾನದಿಂದ ಪರಿಶುದ್ಧರಾಗಿ ಆತನ ಮೇಜಿನ ಬಳಿಗೆ ಬಂದು ಆತನ ಆ ಮೇಜಿನ ಬಳಿಯಲ್ಲಿ ದೊರಕುವಂಥ ಆತನ ದೇಹ ರಕ್ತವನ್ನು ಸ್ವೀಕರಿಸುವ ಮೂಲಕವಾಗಿ ನಾವು ನಿಜವಾದಂಥ ಜೀವವನ್ನು ಹೊಂದಿಕೊಂಡು ನಿತ್ಯ ಜೀವದ ಕಡೆಗೆ ನಾವು ಜೀವಿತ ನಡೆಸಲಿಕ್ಕಾಗುವಂತೆ ದೇವರು ಎಲ್ಲ ರೀತಿಯಿಂದಲೂ ಕೂಡ ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಈ ವಾಕ್ಯ ದೇವರು ನಮ್ಮನ್ನು ಎಲ್ಲ ರೀತಿಯಿಂದಲೂ ಆತನ ಪ್ರಸನ್ನತೆಯಲ್ಲಿ, ಆತನ ಪವಿತ್ರವಾದಂಥ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ನಡೆಸಿಕೊಂಡು ಹೋಗಲು ನಮಗೆ ಸಹಾಯ ಮಾಡಲಿ. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ಗ್ರಾಮ ಇರಬಾರದೆಲ್ಲಿಯೂ. ವಾರ್ತೆ ತಲುಪ